ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಪ್ರೈಸ್ ದ ಲಾರ್ಡ್. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಮ್ಮ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಿಮಗೋಸ್ಕರ ಒಂದು ವಾಕ್ಯ ಕೊಡ್ತೇನೆ. 91ನೇ ಕೀರ್ತನೆ 14ನೇ ವಚನದಿಂದ 16ನೇ ವಚನದವರೆಗೂ ಈ ವಾಕ್ಯ ಹೀಗೆ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವನು. ಈ ಒಂದು ಬರ್ತ್ಡೇ ದಿವಸದಲ್ಲಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಗೆ ಒಳ್ಳೆ ಆಯುಷ್ಯ ಕೊಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ. ದೇವರು ನಿಮ್ಮ ಜೊತೆ ಇದ್ದು ಕೊನೆಯವರೆಗೂ ಬಲ, ಆರೋಗ್ಯ, ಆಯುಷ್ಯ ಕೊಟ್ಟು ದೇವರು ನಿಮ್ಮನ್ನ ಕಾಪಾಡಲಿ. ಕಣ್ಣುಗಳನ್ನು ಮುಚ್ಚಿ ನಿಮಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಕೃಪಾ ಸತ್ಯ ಸಂಪೂರ್ಣನಾಗಿರುವ ನಮ್ಮ ಸರ್ವಶಕ್ತನಾದ ತಂದೆಯ ದೇವರೇ, 91ನೇ ಕೀರ್ತನೆ 14ರಿಂದ 16ನೇ ವಚನದವರೆಗೂ ಯೇಸಪ್ಪ, ನೀನು ಏನು ವಾಗ್ದಾನ ಮಾಡಿದೆಯೋ ಇವತ್ತು ಬರ್ತ್ಡೇ ಆಚರಿಸಿಕೊಳ್ಳುವಂತ ನಿನ್ನ ಮಗಳ ಜೀವಿತದಲ್ಲಿ ಆ ಎಲ್ಲ ಆಶೀರ್ವಾದಗಳನ್ನ ನೀನು ಸ್ವಂತ ಮಾಡಬೇಕೆಂಬುದಾಗಿ ದೇವರೇ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ಸ್ತೋತ್ರ. ಅವರು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ರಕ್ಷಿಸ್ತೇನೆ ಅಂತ ಹೇಳಿದೀಯಾ. ನನ್ನ ನಾಮವನ್ನು ಅರಿತವರಾಗಿರುವುದರಿಂದ ಅವ್ರನ್ನ ಉದ್ಧರಿಸ್ತೇನೆ ಅಂತ ಹೇಳಿದೀಯಾ. ಅವರು ನನಗೆ ಮೊರೆ ಇಡುವಾಗ ಸದುತ್ರವನ್ನ ದಯಪಾಲಿಸ್ತಾನೆ ಅಂತ ಹೇಳಿದೀಯಾ. ಈ ಕಟ್ಟಿನಲ್ಲಿ ಹತ್ತಿರವಿದ್ದು ಅವರನ್ನ ತಪ್ಪಿಸಿ ಘನಪಡಿಸ್ತಾನೆ ಅಂತ ಹೇಳಿದೀಯಾ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವರನ್ನ ಈಗ ತೃಪ್ತಿಪಡಿಸ್ತಾನೆ ಅಂತ ಹೇಳಿದೀಯಪ್ಪ. ನನ್ನ ವಿಶೇಷವಾದಂತ ರಕ್ಷಣೆಯನ್ನ ಅವರಿಗೆ ತೋರಿಸ್ತಾನೆ ಅಂತ ಹೇಳಿದೀಯಾ. ಏಸಪ್ಪ, ಇವತ್ತು ಬರ್ತ್ಡೇ ಆಚರಿಸಿಕೊಳ್ಳುವಂತ ಮಗಳನ್ನು ಕರ್ತನೆ ಆಶೀರ್ವದಿಸು, ರಕ್ಷಣೆ ಕೊಡು, ದೀರ್ಘಾಯುಷ್ಯ ಕೊಡು. ವಿಶೇಷವಾದಂತ ರಕ್ಷಣೆಯನ್ನ ಮಗಳ ಜೀವಿತದಲ್ಲಿ ನೀನು ಅನುಗ್ರಹಿಸು ಕರ್ತನೆ. ಅಪ್ಪ, ಇಂಥ ಇನ್ನೂ ಅನೇಕ ಬರ್ತ್ಡೇಗಳನ್ನ ಆಚರಿಸಿಕೊಳ್ಳುವಂತೆ ನಿನ್ನ ನಾಮ ಮಹಿಮೆಗಾಗಿ ಕರ್ತನೆ ಮಗಳು ಬಾಳುವಂತೆ ಕೃಪೆ ಮಾಡಪ್ಪ. ಮಗಳನ್ನು ಕರ್ತನೆ ಈ ದಿವಸ ನಿಮ್ಮ ಕರಗಳಲ್ಲಿ ಕೊಡುತ್ತಾ ಹೃದಯ ಪೂರ್ವಕವಾಗಿ ಕರ್ತನೆ ತಂದೆ, ಕುಮಾರ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಮಗಳನ್ನು ಆಶೀರ್ವದಿಸ್ತೇವೆ, ಬ್ಲೆಸ್ ಮಾಡ್ತೇವೆ. ಈ ದಿನ ಮೊದಲುಗೊಂಡು ಅಂತ್ಯದವರೆಗೂ ಮಗಳ ಜೊತೆ ಇರು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ಆಮೇನ್, ಆಮೇನ್, ಆಮೇನ್. God bless you. ದೇವರು ನಿಮ್ಮನ್ನ ಮತ್ತೊಮ್ಮೆ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನನಗೆ ಆರೋಗ್ಯ, ಆಯುಷ್ಯ ಕೊಟ್ಟು ಇಂಥ ಹುಟ್ಟಿದ ದಿನಗಳು ಇನ್ನೂ ಅನೇಕ ವರ್ಷ ಕಾಣುವಂತೆ, ಆಚರಿಸಿಕೊಳ್ಳುವಂತೆ ದೇವರು ನನಗೆ ಮಹಾಕೃಪೆಯನ್ನು ದಯಪಾಲಿಸಲಿ. ದೇವಿ ಸ್ತೋತ್ರ. ದೇವರ ವಾಕ್ಯ ಏಷ್ಯನ್ ಬರೆದ ಪುಸ್ತಕ 46ನೇ ಅಧ್ಯಾಯ 3-4ರಲ್ಲಿ ನಾವು ನೋಡೋದಾದ್ರೆ ಈ ರೀತಿಯಾಗಿ ದೇವರ ವಾಗ್ದಾನ ಇದೆ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು. ಹೌದು, ದೇವರಿಗೆ ಸ್ತೋತ್ರ. ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ನಿನ್ನನ್ನು ಒತ್ತು ರೂಪಿಸಿ ಈ ಒಂದು ಲೋಕಕ್ಕೆ ಕರೆತಂದು ದೇವರು ಖಂಡಿತವಾಗ್ಲೂ ಇದುವರೆಗೂ ಆಧಾರವಾಗಿದ್ದ ಹಾಗೆ ಇನ್ನು ಮುಂದೆ ಕೂಡ ದೇವರು ಆಧಾರವಾಗಿರ್ತಾರೆ. ಆರೋಗ್ಯದಾಯಕನಾಗಿರಲಿ. ದೇವರಿಗೆ ಸ್ತೋತ್ರ. ಮತ್ತು ದೇವರು ನಿನ್ನ ಮೂಲಕ ದೇವರು ಕೇಳೋ ಪ್ರಕಾರ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂತ ಹೇಳೋ ಪ್ರಕಾರ, ಹಾಗೆ ದೇವರು ನಿನ್ನನ್ನು ತಾಯಿಯ ಗರ್ಭದಿಂದ ಈ ಲೋಕಕ್ಕೆ ಕರೆತಂದು ನಿನ್ನ ಮೂಲಕ ನಮ್ಮನ್ನು ಸಹ ದೇವರು ಆರಿಸಿಕೊಂಡು ಈ ಲೋಕದಲ್ಲಿ ನಮ್ಮನ್ನು ಸಹ ದೇವರು ನಿನಗೂ ರಕ್ಷಣೆ ಕೊಟ್ಟು ನಿನ್ನ ಮೂಲಕ ನಮ್ಮನ್ನು ಸಹ ನಿನ್ನ ಮೂಲಕ ಈ ಲೋಕಕ್ಕೆ ನಮ್ಮನ್ನು ಬರಮಾಡಿ ನಮಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ದೇವರ ಸ್ತೋತ್ರ. ನಿಮ್ಮಂತ ತಾಯಿನ ಪಡೀಲಿಕ್ಕೆ ನಿಜವಾಗ್ಲೂ ನಾವೆಷ್ಟೋ ಒಂದು ಪುಣ್ಯ ಮಾಡಿದ್ದೇವೆ. ನಿಮ್ಮಂತ ತಾಯಿನ ಪಡೆದು ಅದು ನಮಗೆ ಆಶೀರ್ವಾದ. ಯಾಕಂದ್ರೆ ನಾವು ಜೀವನದಲ್ಲಿ ಹೇಗಿರಬೇಕು, ಹೇಗೆಲ್ಲ ನಾವು ಮಾತಾಡಬೇಕು ಅಂತೇಳಿ ಒಂದು ಶಿಸ್ತು, ಒಂದು ಕ್ರಮ, ಒಂದೆಲ್ಲವನ್ನು ಕೂಡ ನೀವು ನಮಗೆ ಹೇಳ್ಕೊಟ್ಟಿದ್ದೀರಾ, ತಿಳಿಪಡಿಸಿದ್ದೀರಾ. ನಿಜವಾಗ್ಲೂ ನಿಮ್ಮಂತ ತಾಯಿನ ಪಡೆದಿರೋದು ಅದು ನಮ್ಮ
ಪುಣ್ಯ. ಮೊದಲೇದಾಗಿ ದೇವರಿಗೆ ಸ್ತೋತ್ರ ಮತ್ತು ನಿನಗೂ ಸಹ ತುಂಬ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಾಕಂದರೆ ನಮ್ಗೆ ಎಷ್ಟೋ ಒಂದು ಎಲ್ಲ ಸಮಯದಲ್ಲಿ ಕೂಡ ಲೈಫ್ ಅಂದರೆ ಏನಂತೇಳಿ ಎಲ್ಲ ಟೀಚ್ ಮಾಡಿ ನಮಗೆಲ್ಲ ಈ ದಿನ ಏನು ನಾವು ಒಂದು ಜ್ಞಾನ ಪಡ್ಕೊಂಡ್ರೆ ಒಂದು ದೇವ್ರ ಕಾರಣ, ಎರಡನೇದಾಗಿ ನೀನು ಕಾರಣ. ಹಾಗಾಗಿ ದೇವರು ಇನ್ನೂ ನಿನಗೆ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ಆಶೀರ್ವದಿಸಿ ಕಾಪಾಡಲಿ. ಮತ್ತೊಂದ್ಸರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ಆಮೇನ್ ಆಮೇನ್. Wish you happy birthday, G. God bless you. Bye. Wish you happy birthday, G. God bless you. Bye. Many more happy returns of the day to you, Auntie. May God bless you according to His riches and glory. So, ನನ್ನ ಪ್ರೀತಿ ಅತ್ತಮಗೆ ನಮ್ಮ ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಅಂತರಂಗದಲ್ಲಿ ಅಡಗಿರುವಂತಹ ಎಲ್ಲ ಅಳಲುಗಳನ್ನು ಅಳಿಸಿ ಹಾಕಲಿ. ದೈವಿಕ ಸಾನ್ನಿಧ್ಯವು ನಿಮ್ಮಲ್ಲಿ ಹೆಚ್ಚೆಚ್ಚಾಗಿ ಪ್ರಕಟಗೊಳ್ಳಲಿ. ಜೊತೆಗೆ ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಲಿ. ಹಾಗೆಯೇ ಮನಸ್ಸಿನಲ್ಲಿ ದೇವರಿಗಾಗಿ ಅನ್ನುವಂಥ ಆಲೋಚನೆಗಳೆಲ್ಲವೂ ಕೂಡ ಸಫಲಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎನಿವೇ, ವಿ ಆರ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಅವರ್ ಲೈಫ್, ಆಂಟಿ. ಸೊ ಐ ಲವ್ ಯು ಸೋ ಮಚ್, and as family we love you so much, auntie. God bless you. Amen. ಹ್ಯಾಪಿ ಬರ್ಡೇ ಟು ಯು ಅಮ್ಮ. ಈ ಹುಟ್ಟಿದ ದಿನದ ಸಂದರ್ಭವಾಗಿ ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳಕ ಇಷ್ಟಪಡ್ತೇನೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ 127ನೇ ಕೀರ್ತನೆ 3ನೇ ವಚನ, ಗರ್ಭಫಲವು ಯೆಹೋವನು ಕೊಡುವಂತ ಬಹುಮಾನ ಎಂಬುದಾಗಿ. ಹಾಗಾಗಿ ದೇವರು ನಿನಗಾಗಿ ಕೊಟ್ಟಿರುವಂತ ಬಹುಮಾನಗಳನ್ನು ಅಂದ್ರೆ ನಮ್ಮನ್ನು ಇನ್ನೊಂದು ಜೀವಿತದಲ್ಲಿ ಸಂಭವಿಸುವಂತ ಎಲ್ಲ ಕಷ್ಟಗಳಲ್ಲಿ, ಅವಮಾನ, ನಿಂದೆ, ಅನಾರೋಗ್ಯದಲ್ಲಿ ಸಹ ಯಾವುದೇ ಕೊರತೆ ಆಗಲಾರದಂತೆ ನಮ್ಮನ್ನು ಸಾಕಿ ಸಹಿಸಿ. ಅಷ್ಟು ಮಾತ್ರ ಅಲ್ಲ, ನಿನ್ನ ಜೀವಿತದಲ್ಲಿ ಸೋತು ಹೋಗ್ಲಾರ್ದೆ, ಕುಗ್ಗಿ ಹೋಗ್ಲಾರ್ದೆ, ನಿನ್ನ ಜೀವನ ಯಾಕಂತ ನೀನು ಚಿಂತೆ ಮಾಡಲಾರ್ದೆ ನಮಗೋಸ್ಕರ ನಿನ್ನ ಜೀವಿತದಲ್ಲಿ ಬರುವಂತ ಅನೇಕ ಸಮಸ್ಯೆಗಳನ್ನು, ಶೋಧನೆಗಳನ್ನು ಜಯಿಸಿ ನಮಗಾಗಿ ನೀನು ಜೀವನ ಮಾಡಿರುವುದಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಅಷ್ಟು ಮಾತ್ರ ಅಲ್ಲ, ಸಮಸ್ಯೆಗಳು ಬರುವಾಗ ಅದನ್ನು ಯಾವ ರೀತಿ ಫೇಸ್ ಮಾಡ್ಬೇಕಂತೇಳಿ ಒಬ್ಬ ತಾಯಿಯಾಗಿ ಒಂದು ಕುಟುಂಬದಲ್ಲಿ ಕೊರತೆ ಇರಲಾರ್ದಂತೆ, ಊಟಕ್ಕಾಗಿ ಬಟ್ಟೆಗಾಗಿ ಕೊರತೆ ಇರಲಾರ್ದಂತೆ, ತಂದೆಯಾಗಿ ಜವಾಬ್ದಾರಿಯಿಂದ, ನ್ಯಾಯ ನೀತಿ ಧರ್ಮದಿಂದ ತಪ್ಪು ಮಾಡುವಾಗ ಗದರಿಸುತ್ತಾ ನಮ್ಮನ್ನು ಬೆಳೆಸಿದ್ವಿ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಸ್ನೇಹಿತೆಯಾಗಿ ಸಹ ಈ ಒಂದು ಲೋಕದಲ್ಲಿ ಯಾವ ರೀತಿ ನಾವು ಜೀವನ ಮಾಡಬೇಕೆಂಬುದಾಗಿ ಸಹ ನೀನು ನಮಗೆ ಬುದ್ಧಿ ಮಾತುಗಳನ್ನ ಹೇಳ್ತಾ, ಎಂಕರೇಜ್ಮೆಂಟ್ ಮಾಡ್ತಾ, ಓದಿನ ವಿಷಯದಲ್ಲಿ ಚೆನ್ನಾಗಿ ಓದಿ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ರಿ ಎಂಬುದಾಗಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಬಂದಿದ್ದಿ. ಅದಕ್ಕಾಗಿ ಸಹ ನಾನು ಒಂದು ಸಮಯದಲ್ಲಿ ನಿಮಗೆ ವಂದನೆ ಸಲ್ಲಿಸ್ತೇನೆ. ನನ್ನ ಮಕ್ಕಳು ಒಂದು ಸಮಾಜಕ್ಕೆ ಪ್ರಯೋಜನವಾಗಿ ಅಂತ ನೀನು ಆಸೆ ಪಡ್ತಿದ್ದೆ. ಆದರೆ ಸೃಷ್ಟಿಕರ್ತನಾದ ದೇವರು ಈ ಜೀವಿಸುವಂತ ವಿಧಾನವನ್ನು ನೋಡಿ ಮತ್ತೆ ಮಕ್ಕಳಾಗಿರುವಂತ ನಮಗೆ ನೀನು ಕಲಿಸಿಕೊಟ್ಟಂತ ಪಾಠಗಳನ್ನು, ಕಲಿಸಿಕೊಟ್ಟಂತ ಬುದ್ಧಿ ಮಾತುಗಳನ್ನು ದೇವರು ನೋಡಿ ಆತನು ಸಹ ಈ ಒಂದು ಲೋಕದ ಕೆಲಸ ನಮಗೆ ಕೊಡ್ಲಾರ್ದೆ ಪರಲೋಕದ ಕೆಲಸದಲ್ಲಿ ನಾವು ಪಾಲುಗಾರರಾಗಿ ಜೀವಿಸುವಂತ ದೇವರು ಈ ದಿನ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದಾನೆ. ಈ ಒಂದು ವಿಷಯದಲ್ಲಿ ಸಹ ನೀನು ತುಂಬಾ ಸಂತೋಷ ಪಡ್ತೀಯ ಅಂತೇಳಿ ನಾನು ನೆನೆಸ್ತೇನೆ. ಹಾಗಾಗಿ ನಿನಗೆ ದೇವರು ಇನ್ನೂ ಹೆಚ್ಚಾಗಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರತಿದಿನ ನಾನು ಪ್ರಾರ್ಥಿಸ್ತೇನೆ. ಐ ಲವ್ ಯು ಸೋ ಮಚ್ ಅಮ್ಮ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಟು ಯು. ವಿಶ್ ಯು ಹ್ಯಾಪಿ ಬರ್ಡೇ ಟು ಮಾ. ಹುಟ್ಟಿದ ಹಬ್ಬದ ಶುಭಾಶಯಗಳಮ್ಮ. ದೇವರನ್ನ ಆಶೀರ್ವಾದ ಮಾಡಲಿ, ದೇವರಿನ ಆಸೆಗಳನ್ನು ನೆರವೇರಿಸಲಿ, ದೇವರಿನಿಗೆ ಆರೋಗ್ಯ ಬಲ ಕೊಟ್ಟು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಲಿ, ಆದಿಂದ ಅಂತ್ಯದವರೆಗೆ ನೀನು ನಡೆಸಲಿ. ಈ ಸಮಯದಲ್ಲಿ ನಿನಗೋಸ್ಕರ 2 ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಸಣ್ಣರಿದ್ದಾಗ ನಮಗೇನು ಗೊತ್ತಾಗ್ತಿದ್ದಿಲ್ಲ ನಿನ್ನ ಕಷ್ಟಗಳು. ನಾವು ಬೆಳೀತಾ ನನ್ನ ಕಷ್ಟಗಳನ್ನೆಲ್ಲ ನಮಗೆಲ್ಲ ಗೊತ್ತಾದಾಗ ಒಬ್ಬ ತಾಯಿ ಒಬ್ಬ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡೋಕ್ಕೆ ಸಾಧ್ಯ ಅನ್ನೋಷ್ಟು ಮಟ್ಟಿಗೆ ಅಷ್ಟು ತ್ಯಾಗಗಳು ನಮಗೋಸ್ಕರ ನೀನು ಮಾಡಿ ಇವತ್ತು ನಾವೇನಾದರೂ ಒಳ್ಳೆ ಎಜುಕೇಷನ್ ಪಡ್ಕೊಂಡಿದ್ರು, ಒಂದು ಒಳ್ಳೆ ಸ್ಥಾನದಲ್ಲಿದ್ದರು, ಅದು ನಿನ್ನಿಂದ ಮಾತ್ರ. ಯಾಕಂದ್ರೆ ಅವತ್ತು ನೀನು ಒಳ್ಳೆ ನಿರ್ಧಾರ ತಗೊಂಡು ಬಳ್ಳಾರಿಗೆ ಬಂದಿಲ್ಲ ಅಂದಿದ್ರೆ ನಮ್ಗೆ ಇಷ್ಟು ಒಳ್ಳೆ ಎಜುಕೇಷನ್ನು ಸಿಗ್ತಿದ್ದಿಲ್ಲ, ಇಷ್ಟು ಒಳ್ಳೆ ಸ್ಥಾನವೂ ಸಿಗ್ತಿದ್ದಿಲ್ಲ. ಅದಲ್ಲದೆ ಮತ್ತೆ ಅನೇಕ ರೀತಿಯಲ್ಲಿ ನೀನು ನಮಗೋಸ್ಕರ ತ್ಯಾಗ ಮಾಡಿ, ಕೆಲವೊಂದು ಸರಿ ನಾವೇ ಏನಾದರೂ ಒಂಟಿಯಾಗಿ ಒಂದು ಕೆಲಸ ಮಾಡ್ಕೊಂಬರ್ಬೇಕಂದ್ರೆ ಭಾಳ ಸರಿ ಎದುರ್ತಿರ್ತೀವಿ. ಅಂಥ ಟೈಮಲ್ಲಿ ನೀನು ಒಬ್ಬಳೇ ಹೋರಾಡಿ, ಒಬ್ಬಳೇ ಕಷ್ಟ ಬಿಟ್ಟು ನಮಗೋಸ್ಕರ ಇಷ್ಟೆಲ್ಲ ಮಾಡಿ
ನಾನು ಡಿಗ್ರಿಯಲ್ಲಿ ಇರೋರು ಒಬ್ಬ ನನ್ನ ಫ್ರೆಂಡು ಒಂದು ಮಾತು ಕೇಳಿದ್ದ, ಯಾವತ್ತಾದ್ರೂ ನೀವು ಒಪ್ಪಿಲ್ಲ ಅಂತೇಳಿ ನಾವು ಒಪ್ಪಿದ್ರೆ ಚೆನ್ನಾಗಿ ನೀವು ಅಂತ ಯಾವತ್ತನ ಫೀಲ್ ಆಗಿಯಾ ಅಂತ ಕೇಳಿದ. ಅವತ್ತು ನಾನು ಆಲೋಚನೆ ಮಾಡಿದೆ, ಹೌದು ನಾನು ಯಾವತ್ತನ ಫೀಲ್ ಆಗಿ ನಾನು ಒಪ್ಪಿದ್ರೆ ಚೆನ್ನಾಗಿತ್ತು ಅಂತೇಳಿ. ಇವತ್ತಿನವರೆಗೂ ನಾನು ಹಂಗೆ ಫೀಲ್ ಆಗಿಲ್ಲ. ಎದಕ್ಕೆ ಫೀಲ್ ಆಗಿಲ್ಲ ಅಂತಂದ್ರೆ ಆ ಎರಡೂ ಪ್ರೀತಿನೂ ನಿನ್ನಲ್ಲೇ ಕಂಡಿದ್ದು ನಾನು. ಅಷ್ಟು ಪ್ರೀತಿ ನನಗೆ ಕೊಟ್ಟು ನನಗೆ ಸ್ಟ್ರಾಂಗ್ ಬ್ಯಾಕ್ ಬೋನ್ ಆಗಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಐ ಲವ್ ಯು ಮಾ. ಹುಟ್ಟಹಬ್ಬದ ಶುಭಾಶಯಗಳ ರೇಣುಕಮ್ಮ. ಹ್ಯಾಪಿ ಬರ್ತ್ಡೇ ಚಿಕ್ಕಮ್ಮ. ಹಿರಿಯ ಮೊಮ್ಮಗಳು ಮತ್ತು ವಂಶದ ಪ್ರಥಮ ಕುಡಿ, ತಮ್ಮಂದಿರ ಹಕ್ಕ, ತಂಗಿಯಂದಿರ ಹಕ್ಕ, ನನ್ನ ನೆಚ್ಚಿನ ಅಕ್ಕನಾದ ರೇಣುಕಕ್ಕನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Many more happy returns of the day ಅತ್ತೆ. Keep smiling. ಕೀರ್ತನೆ 24:5 ವಚನಗಳ ಪ್ರಕಾರವಾಗಿ, ದೇವರು ನಿನ್ನ ಎಲ್ಲ ಸಂಕಲ್ಪಗಳನ್ನು ಇಷ್ಟಾರ್ಥವನ್ನು ನೆರವೇರಿಸಿ ನೀನು ಬದುಕಿರುವ ಎಲ್ಲ ದಿನಗಳು ಒಳ್ಳೆಯ ಆರೋಗ್ಯ, ಶಾಂತಿ, ಸಮಾಧಾನ, ಸಂತೋಷವನ್ನು ಕೊಟ್ಟು ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲೆಂಬುದಾಗಿ ನಿಮ್ಮ ವಿಷಯವಾಗಿ ಪ್ರಾರ್ಥಿಸುತ್ತಾ ಮತ್ತೊಂದು ಆವರ್ತಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಆಂಟಿ. ಹುಟ್ಟುಹಬ್ಬ ಶುಭಾಶಯಗಳು ರೇಣುಕಕ್ಕ. ಹ್ಯಾಪಿ ಬರ್ಡೇ ರೇಣುಕದಮ್ಮ. ಹ್ಯಾಪಿ ಬರ್ಡೇ ಟು ಯು ದೊಡ್ಡಮ್ಮ. ಹ್ಯಾಪಿ ಬರ್ಡೇ ಟು ಯು. ಹುಟ್ಟಿದಬ್ಬ ಶುಭಾಶಯಗಳು ರೇಣುಕಕ್ಕ. ಹುಟ್ಟಿದಬ್ಬ ಶುಭಾಶಯಗಳು ರೇಣುಕಕ್ಕ. ಹುಟ್ಟಿದಬ್ಬಳ ಶುಭಾಶಯಗಳು ರೇಣುಕಕ್ಕ. ಹ್ಯಾಪಿ ಬರ್ತ್ಡೇ ಅತ್ತೆ, ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ದೊಡ್ಡಮ್ಮ. ಹ್ಯಾಪಿ ಬರ್ಡೇ ಅಕ್ಕ. ಹ್ಯಾಪಿ ಬರ್ಡೇ ಅಕ್ಕ. ಹುಟ್ಟಿದ ಹಬ್ಬದ ಶುಭಾಶಯಗಳು ರೇಣುಕಾ ದೊಡ್ಡಮ್ಮ. ನೀನು ಹೇಳ್ತದ ರೇಣುಕಮ್ಮ. ನೀನು ಹೇಳಜ್ಜಿ. ಹೇಳು, ಅದಕ್ಕೆ ಏನಾಗಲ್ಲ. ಹುಟ್ಟಿದ ಹಬ್ಬದ ಶುಭಾಶಯಗಳು ಅಕ್ಕ. ರೇಣುಕಮ್ಮ. ಹಾಂ. Many more happy returns of the day aunty. ಪ್ರೈಸರಾಡಕ್ಕ. ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಅಕ್ಕ, ನಾವು ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ, ನಿಮಗೆ ದೇವ್ರು ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ ಅಂತೇಳಿ ನಾವು ಕೇಳ್ತೀವಕ್ಕ. ನಿಜವಾಗ್ಲೂ ನಿಮ್ಮ ಬಗ್ಗೆ ಹೇಳ್ಬೇಕಂತಂದರೆ, ನಾವು ದೇವ್ರ ಬಗ್ಗೆ ತಿಳ್ಕೊಬೇಕಂತಂದರೆ ಬರೀ ವಿದ್ಯೆ ಅಷ್ಟೇ ಮುಖ್ಯ ಅಲ್ಲ. ನಿಮ್ಮನ್ನು ನೋಡಿದರೆ ನಾವು ಕಲಿಬೋದು. ದೇವ್ರ ಜೊತೆ ನಾವು ಪ್ರತಿನಿತ್ಯ ಸಹವಾಸದಲ್ಲಿದ್ದಾಗ ದೇವ್ರು ಹೇಳೋಂಥ ಮಾತು ಸೂಕ್ಷ್ಮತೆಯಿಂದ ಕೇಳಿ ದೇವ್ರ ಕೆಲಸಗಳನ್ನು ಮಾಡ್ತೀವಕ್ಕ. ಅಂಥ ಅನೇಕ ಕೆಲಸಗಳು ನಾವು ನಿಮ್ಮಿಂದ ನೋಡಿದ್ದೀವಿ, ನಾವು ಸಹ ಮಾಡಬೇಕಂತ ಪ್ರೋತ್ಸಾಹ ಹೊಂದಿದ್ದೀವಿ. ದೇವ್ರು ನಿಮ್ಮನ್ನ ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡ್ಲಕ್ಕ, ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ನಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ನಿಮಗೆ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ, ಒಳ್ಳೆ ಆರೋಗ್ಯ ಕೊಟ್ಟು ದೀರ್ಘಾಯುಷ್ಯ ಕೊಡ್ಲಿ. ಆಮೇನ್. ಹ್ಯಾಪಿ ಬರ್ತ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. ಪ್ರೈಸರಾಡಕ್ಕ. ವಿಶ್ ಯು ಹ್ಯಾಪಿ ಬರ್ತ್ಡೇ. ದೇವರು ಆರೋಗ್ಯ, ಐಶ್ವರ್ಯ ಕೊಟ್ಟು ನಿಮ್ಮನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ದೇವರು ಕಾಪಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೈಸ್ಲಾಡಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇನ್. ಹುಟ್ಟುಹಬ್ಬದ ಶುಭಾಶಯಮ್ಮ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ, ದೇವ್ರು ಒಳ್ಳೇದು ಮಾಡಲಿ. ಆಮೇನ್. ಪ್ರೈಸ್ಲಾಡ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಹುಟ್ಟುಹಬ್ಬ ಶುಭಾಶಯಗಳು. ನಿಮಗೆ ದೇವ್ರನ್ನ ಆಶೀರ್ವಾದ ಮಾಡಲಿ. Many more happy returns of the day ಅತ್ತೆ. Many more happy returns of the day ಅತ್ತೆ. God bless you. ಬರ್ತ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. ಬರ್ತ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್ ಅಮ್ಮ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. ಹಾಯ್ ಅಜ್ಜಿ, ಹ್ಯಾಪಿ ಬರ್ತ್ಡೇ. ಹಾಯ್ ಅಕ್ಕ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ದೊಡ್ಡಮ್ಮ. ಹಾಯ್ ದೊಡ್ಡಮ್ಮ. ಹ್ಯಾಪಿ ಬರ್ಡೇ ಅತ್ತಿಗೆ. ಹಾಯ್ ದೊಡ್ಡಮ್ಮ, ಹ್ಯಾಪಿ ಬರ್ತ್ಡೇ. ಹಾಯ್ ದೊಡ್ಡಮ್ಮ, ಹ್ಯಾಪಿ ಬರ್ತ್ಡೇ.
ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ, ಯಾವ ಗಣನೆಗೂ ಬಾರದಂತ ನನ್ನ